ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಹೊಸ ಪ್ಲೇಸಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾನು ಎಲ್ಲಿಗೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಿ, ಏನು ಬರೀ ಸೆಲೆಬ್ರೇಷನ್ ವೀಡಿಯೋ, ಟೆಂಪಲ್ ವೀಡಿಯೋ ಆ ಥರನೇ ಅಪ್ಲೋಡ್ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇನ್ ಕೇಸ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಬಂದಿರೋದು ನಮ್ಮ ತುಮಕೂರಲ್ಲಿರೋ ರೈಲ್ವೆ ಸ್ಟೇಷನ್ಗೆ. ಎಲ್ಲಿಗೋ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೇಗಿದ್ದರೂ ಹೋಗ್ತಾ ಇದ್ದೀನಿ, ಟ್ರೈನಲ್ಲೇ ಹೋಗೋಣ. ನನಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಬಸ್ಗಿಂತ ಟ್ರೈನೇ ಇಷ್ಟ ಮತ್ತು ಕಂಫರ್ಟಬಲ್ ಕೂಡ ನನಗೆ. ಸೊ ಅದಕ್ಕೆ ಟ್ರೈನಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಹಾಗೆ ಇವಾಗ 1ನೇ ಪ್ಲ್ಯಾಟ್ಫಾರಮಿಂದ ಹಂಗೆ ಅಲ್ವಾ ಹೋಗ್ತಾ ಇದ್ದಿದ್ದು. ಲೆಫ್ಟಲ್ಲಿ ಒಂದು ಬಸವಣ್ಣಂದು ಗುಡಿ ಟೈಪಲ್ಲಿ ಏನೋ ಕಟ್ಟಿದ್ರು, ಅಲ್ಲಿಗೆ ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಇದೆ ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್ನು. ಇದು ನಾವಿವಾಗ ಹೋಗಬೇಕಾಗಿರೋ ಟ್ರೈನು. ಇದು ಪ್ಲ್ಯಾಟ್ಫಾರಮ್ ಹತ್ರ ಅಲ್ಲ, ಎಕ್ಸ್ಟ್ರಾ ಪ್ಲ್ಯಾಟ್ಫಾರಮ್ ಇದೆ ಲೆಫ್ಟ್ ಸೈಡಲ್ಲಿ. ಅಂದರೆ 1ನೇ ಪ್ಲ್ಯಾಟ್ಫಾರಮು ನಮ್ಮ ರೈಟ್ ಸೈಡಲ್ಲಿ ಬರುತ್ತೆ, ಇದು ಲೆಫ್ಟಲ್ಲಿದೆ. ಇಲ್ಲಿ ಬ್ಯಾಂಗ್ಳೂರ್ ಟು ತುಮಕೂರು ಹೋಗೋ ಟ್ರೈನ್ ನಿಲ್ಲಿಸಿರ್ತಾರೆ, ಪ್ಯಾಸೆಂಜರ್ ಟ್ರೈನ್ ಅದು. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರು ಆ್ಯಕ್ಚುಲಿ ಟಿಕೆಟ್ ಕೌಂಟರಲ್ಲಿ ಹೇಳಿದ್ರು 7:30ಗೆ ಒಂದು ಟ್ರೈನ್ ಇದೆ, ಅಂದರೆ ಅರಸೀಕೆರೆ ಟ್ರೈನು. ಅದಕ್ಕೆ ಬೇಕಾದ್ರೆ ನೀವು ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂದರೆ ಅದಕ್ಕೆ ಬೇಕಾದರೂ ಹೋಗ್ಬೋದು, ಇಲ್ಲ ಅಂತಂದರೆ ಈ ಟ್ರೈನು 8 o'clock ಇದೆಯಲ್ಲ ಇದಕ್ಕೆ ಬೇಕಾದರೂ ಹೋಗ್ಬೋದು ಅಂತ. ಸೊ ಅದು ತುಂಬ ರಶ್ ಇರೋದ್ರಿಂದ ಇಲ್ಲ ಪ್ಯಾಸೆಂಜರ್ ಟ್ರೈನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಇದೇ ಟ್ರೈನ್ ಹತ್ತದು. ನನಗೆ ಟ್ರೈನ್ ಅವ್ರ ಬಸ್ ಯಾವುದ್ರಲ್ಲೇ ಹೋಗಲಿ ವಿಂಡೋ ಸೈಡ್ ಸೀಟ್ನೇ ಸಖತ್ತು ಪ್ರಿಫರ್ ಮಾಡ್ತೀನಿ. ಸೊ ವಿಂಡೋ ಚೆನ್ನಾಗಿದೆಯಾ ಅಂತ ಫಸ್ಟ್ ನೋಡ್ತಾ ಇದ್ದೆ ನಾನು. ಟ್ರೈನ್ ಫುಲ್ಲು ಖಾಲಿ ಇತ್ತು ಆ್ಯಕ್ಚುಲಿ. ನಾವತ್ತಿರೋ ಟ್ರೈನು 8 o'clock ಹೊರಡ್ತಾ ಇದ್ದಿದ್ದು. ನಮಗೆ ಗೊತ್ತಿರಲಿಲ್ಲ. ಸೊ 7 o'clock ನಾವು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೋ. ಅದಕ್ಕೆ ಟ್ರೈನ್ ಫುಲ್ಲು ಖಾಲಿ ಇತ್ತು. ನನಗಂತೂ ಸಖತ್ ಖುಷಿ ಆಯಿತು, ನಾನು ಇಷ್ಟಪಟ್ಟಿರೋ ಸೀಟ್ ಸಿಕ್ತಲ್ಲ ಅಂತಂದ್ಬಿಟ್ಟು. ಆಮೇಲೆ ಟ್ರೈನ್ ತುಂಬ ರಶ್ ಇತ್ತು. ಇಲ್ಲಿ ಲೆಫ್ಟಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಮಠಕ್ಕೆ ಹೋಗೋ ರೋಡು. ನಮ್ಮ ಟ್ರೈನ್ ಇವಾಗ ಕ್ಯಾತ್ಸಂದ್ರ ರೀಚ್ ಆಗಿದೆ. ಅಲ್ಲಿಂದ ನೆಕ್ಸ್ಟ್ ಮೂವ್ ಆಗಿಬಿಟ್ಟು ಎಲ್ಲಿಗೆ ಹೋಗ್ತೀನಿ ಅಂತ ನೀವು ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ, ಓಕೆನಾ? ನಾವು ರೈಲ್ವೆ ಸ್ಟೇಷನ್ಗೆ ಬೇಗ ಹೋಗಿದ್ದರಿಂದ ರೈಲ್ವೆ ಸ್ಟೇಷನಲ್ಲಿ ಫೋಟೋಶೂಟ್ ಕೂಡ ಮಾಡ್ದೋ. ನೀವು ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ನ ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಫಾಲೋ ಮಾಡಿ. ಅಲ್ಲಿ ನೀವು ನನ್ನ ಫೋಟೋಸ್, ವೀಡಿಯೋಸ್ ಆ್ಯಂಡ್ ರೀಲ್ಸ್ ಎಲ್ಲ ಕೂಡ ನೋಡ್ಬೋದು. ನೀವು ಇವಾಗ ಲೆಫ್ಟ್ ಸೈಡಲ್ಲಿ ರೋಡ್ ಏನು ನೋಡ್ತಾ ಇದ್ದೀರಾ ಅದು ಮೈದಾಳಕ್ಕೆ ಹೋಗೋ ರೋಡು. ನಾನು ಲಾಸ್ಟ್ ಟೈಮ್ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ್ದು ವಿಡಿಯೋ ಹಾಕಿದ್ನಲ್ಲ, ಆ ದೇವಸ್ಥಾನಕ್ಕೆ ಅದೇ ರೋಡಿಂದನೇ ಹೋಗಬೇಕು. ಹಾಗೆ ಈ ರೋಡು ಮಂದಾಗಿರಿ ಹಿಲ್ಸ್ಗೆ ಕೂಡ ಕನೆಕ್ಟ್ ಆಗುತ್ತೆ. ಎಷ್ಟೊಂದು ಜನ ಕಮೆಂಟ್ ಕೂಡ ಮಾಡಿದ್ರಿ ಮಂದಾಗಿರಿ ಹಿಲ್ಸ್ ವಿಡಿಯೋ ಮಾಡಿ, ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ. ಖಂಡಿತ ನಾನು ಅದನ್ನು ಆದಷ್ಟು ಬೇಗ ಎಕ್ಸ್ಪ್ಲೋರ್ ಮಾಡ್ತೀನಿ, ಓಕೆನಾ? ನಾನು ಯಾಕೆ ವಿಂಡೋ ಸೈಡ್ ಸೀಟ್ನ ಪ್ರಿಫರ್ ಮಾಡ್ತೀನಿ ಅಂತಂದರೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ ಮತ್ತು ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಯಾವ ಪ್ಲೇಸಲ್ಲಿ ಏನೇನು ಇರುತ್ತೆ ಅಂತ ನಮಗೂ ಗೊತ್ತಾಗಲ್ಲ. ಒಂದು ಅನ್ನೋನ್ ಪ್ಲೇಸಿಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತಂದರೆ ಈ ಲೆಫ್ಟ್ ಸೈಡಲ್ಲಿ ಗ್ರೀನರಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಈ ಗ್ರೀನರಿ, ನೇಚರ್ ಇದೆಲ್ಲ ಸಖತ್ತು ಇಷ್ಟ ಆಗುತ್ತೆ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತಾ ಇಲ್ವಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ನಾವು ಇಳ್ಕೊಂಡಿದ್ದು ಯಶವಂತಪುರ ರೈಲ್ವೆ ಸ್ಟೇಷನ್ 3rd ಪ್ಲ್ಯಾಟ್ಫಾರಮಲ್ಲಿ. ನಾವಿವಾಗ 6ನೇ ಪ್ಲ್ಯಾಟ್ಫಾರಮ್ ಕಡೆ ಹೋಗಬೇಕಿತ್ತು, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಮೇಲ್ಗಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ ಹೀಗಿದೆ. ಒಂದು ವ್ಯೂ ಎಲ್ಲ ನೋಡ್ಕೊಂಬಿಡಿ. ತುಂಬ ಟ್ರೈನ್ಸ್ ಎಲ್ಲ ನಿಂತಿತ್ತು. ಆಲ್ಮೋಸ್ಟ್ ಯಾವ ಪ್ಲ್ಯಾಟ್ಫಾರಮ್ ಕೂಡ ಖಾಲಿ ಇರಲಿಲ್ಲ.
ನಾವು ರೀಚ್ ಆದಾಗಲೇ 9:45 ಆಗೋಗಿತ್ತು. ಸೊ ನನಗಂತೂ ಹೊಟ್ಟೆ ತುಂಬ ಹಸಿತಾಯಿತ್ತು. ಮನೇಲಿ ಇದ್ದಾಗೆಲ್ಲ 8 o'clock 8:30ಗೆಲ್ಲ ತಿಂಡಿ ತಿಂದ್ಬಿಟ್ಟು ಅವತ್ತಂತೂ ಸಖತ್ ಹೊಟ್ಟೆ ಹಸಿತಾಯಿತ್ತು. ನಾನು ಅದಕ್ಕೆ ಹೇಳ್ತಿದ್ದೆ, ಅಯ್ಯೋ ಯಾವ ವ್ಲಾಗು ಬೇಡ ಏನು ಬೇಡ, ಫಸ್ಟು ತಿಂಡಿ ತಿಂದ್ಬಿಡೋಣ, ಹೊಟ್ಟೆ ಸಖತ್ ಹಸಿತಾಯಿದೆ ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡ್ ಆದರೂ ಬಿಡಲಿಲ್ಲ, ಇಲ್ಲ ವ್ಲಾಗ್ ಶೂಟ್ ಮಾಡೋಣ ಅಂತ ಜಾಸ್ತಿ ತಲೆ ತಿಂತಾಯಿದ್ರು ನನಗೆ. ನಾವು ಟಿಫನ್ ಮಾಡೋದಕ್ಕೆ ಹೋಗಿದ್ದು ರೈಲ್ವೆ ಸ್ಟೇಷನಲ್ಲೇ ಶುದ್ಧ ಸಸ್ಯಾಹಾರಿ ಅಂತ ಒಂದು ಹೋಟೆಲ್ ಇದೆ. ಆ ಹೋಟೆಲ್ಗೆ ಹೋದು ಅಲ್ಲಿ ತಿಂಡಿ ಓಕೆ ಅಂತ ಅನ್ನಿಸ್ತು. ಅಷ್ಟೊಂದು ನನಗಿಷ್ಟ ಆಗಲಿಲ್ಲ. ಅಲ್ಲಿಂದ ನಾವು ಹೋಗೋ ಪ್ಲೇಸಿಗೆ ಪ್ರಿಫರ್ ಮಾಡಿದ್ದು ನಾನು ಮೆಟ್ರೋನ. ಯಾಕಂತಂದರೆ ಟ್ರಾಫಿಕ್ ಲೆಸ್ಸು, ಏನು ಟ್ರಾಫಿಕ್ ಇರೋದೇ ಇಲ್ಲ, ಆರಾಮಾಗಿ ಹೋಗ್ಬೋದು, ಕಂಫರ್ಟಬಲ್ ಕೂಡ ಇರುತ್ತೆ. ನೀವು ಯಾರಾದರೂ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಮೆಟ್ರೋದಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ನೀವು 6ನೇ ಪ್ಲಾಟ್ಫಾರ್ಮ್ ಕಡೆಯಿಂದ ಹೋಗಿ. ಯಾಕಂತಂದರೆ ರೈಲ್ವೆ ಸ್ಟೇಷನ್ ಆಪೋಸಿಟ್ ನಿಮಗೆ ಮೆಟ್ರೋ ಸ್ಟೇಷನ್ ಇರುತ್ತೆ. ಸೊ ಆರಾಮಾಗಿ ಹೋಗ್ಬೋದು. ಮೆಟ್ರೋದಲ್ಲಿ ಹೋಗೋದು ತುಂಬ ಸೇಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಸೆಕ್ಯೂರಿಟಿ ಚೆಕಿನ್ ಎಲ್ಲ ಇರುತ್ತೆ. ಆಮೇಲೆ ಕೋವಿಡ್ ಆದಮೇಲೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ತಂದಿದ್ದಾರೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೂಡ ಅಲ್ಲಿ ಮೇಂಟೈನ್ ಮಾಡ್ಬೋದು. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಅಲ್ಲಿ ನಮ್ಮ ಹ್ಯಾಂಡ್ ತೋರಿಸ್ಬೇಕು. ಸಪೋಸ್ ಟೆಂಪ್ರೇಚರ್ ಏನಾದ್ರು ಜಾಸ್ತಿ ಇದ್ದರೆ ರೆಡ್ ಬರುತ್ತೆ, ಅದು ಗ್ರೀನ್ ಬಂದರೆ ಮಾತ್ರ ನಾವು ಒಳಗೆ ಹೋಗೋದಕ್ಕೆ ಎಂಟ್ರಿ ಇರುತ್ತೆ, ಇಲ್ಲಾಂದರೆ ಹಂಗೆ ಕಳಿಸ್ಬಿಡ್ತಾರೆ. ಇಲ್ಲಿ ನಾನು ಟಿಕೆಟ್ ಕೌಂಟರಲ್ಲಿ ಆ್ಯಕ್ಚುಲಿ ನನ್ನ ಮೆಟ್ರೋ ಕಾರ್ಡ್ ಇತ್ತು, ಅದಕ್ಕೆ ರೀಚಾರ್ಜ್ ಮಾಡಿಸ್ಬೇಕಿತ್ತು, ರೀಚಾರ್ಜ್ ಮಾಡಿಸ್ತಾ ಇದ್ದೀನಿ. ಫೈನಲ್ ಆಗಿ ರೀಚಾರ್ಜ್ ಮಾಡಿಸ್ಕೊಂಡು ಬಂದೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಟ್ರಾವೆಲ್ ಮಾಡೋದಕ್ಕೆ. ನೀವು ಎಕ್ಸೈಟ್ ಆಗಿದ್ದೀರಾ ಅಲ್ವಾ? ಎಸ್ಕಲೇಟರ್ ಮೇಲೆ ನಿಧಾನ, ನೀನು ವೀಡಿಯೋ ಮಾಡ್ದೆ ಮುಗ್ರಿಸಿ ಅಂತ ನಾನು ನನ್ನ ಫ್ರೆಂಡಿಗೆ ಬೈತಾ ಇದ್ದೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರಲ್ವ ಮೆಟ್ರೋ ಸ್ಟೇಷನು. ನನಗಂತೂ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಅಷ್ಟೇ ಸೈಲೆಂಟಾಗಿ ಕೂಡ ಇರುತ್ತೆ. ಆ್ಯಕ್ಚುಲಿ ನಾವು ಮೆಟ್ರೋ ಹತ್ತಿದಾಗ ಸ್ವಲ್ಪ ರಶ್ ಇದ್ದರು, ಸೀಟ್ ಯಾವುದು ಖಾಲಿ ಇರಲಿಲ್ಲ. ಬಟ್ ಕೆಂಪೇಗೌಡ ಸ್ಟೇಷನಲ್ಲಿ ಎಲ್ಲರೂ ಇಳ್ಕೊಂಡ್ರು, ಆಗಿಂದ ಸೀಟ್ ಕೂಡ ಖಾಲಿ ಆಯಿತು. ಅವಾಗ ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೊಂಡು. ಮೆಟ್ರೋ ಇವಾಗ ಟುವರ್ಡ್ಸ್ ಮಹಾಲಕ್ಷ್ಮಿ ನಗರ ಕಡೆ ಹೋಗ್ತಾ ಇರೋದು. ನಾನು ನಿಮಗೆ ಇಸ್ಕಾನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಅದು ಲೆಫ್ಟಿಗೆ ಬಂದುಬಿಡ್ತು. ನಾನು ರೈಟಲ್ಲಿ ಶೂಟ್ ಮಾಡ್ತಾಯಿದ್ದೆ. ಅಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿದು ಒಂದು ಬೋರ್ಡ್ ಇತ್ತು, ಅದನ್ನು ಮಾತ್ರ ತೋರಿಸೋದಕ್ಕಾಯಿತು. ನಾವು ಇಳ್ದಿದ್ದು ಸಿಲ್ಕ್ ಇನ್ಸ್ಟಿಟ್ಯೂಟಲ್ಲಿ, ಅದೇ ಲಾಸ್ಟ್ ಸ್ಟಾಪು. ಸೊ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಮೆಟ್ರೋ ಆಲ್ಮೋಸ್ಟ್ ಫುಲ್ ಖಾಲಿ ಇತ್ತು, ಯಾರೂ ಜಾಸ್ತಿ ಜನ ಇರಲಿಲ್ಲ. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿರೋ ಮೆಟ್ರೋದಲ್ಲಿ 2 ಲೈನ್ಸ್ ಇದೆ, ಒಂದು ಗ್ರೀನ್ ಲೈನು, ನೆಕ್ಸ್ಟು ಪರ್ಪಲ್ ಲೈನು. ಬಟ್ ಬೇರೆ ಕಡೆ ಎಲ್ಲ ಜಾಸ್ತಿ ಲೈನ್ಸ್ ಇದೆ. ನಮ್ಮ ಬ್ಯಾಂಗ್ಳೂರು ಬೇಗ ಡೆವಲಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಅಲ್ಲಿಂದ ನಾವೆಲ್ಲಿಗೋದೋ ಏನೇನು ಮಾಡ್ದೋ ಅಂತ ತಿಳ್ಕೊಬೇಕು ಅಂತಂದರೆ ನೆಕ್ಸ್ಟ್ ಬರೋ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಲವ್ ಯು ಆಲ್. ನಿಮ್ಮ ಕನ್ನಡತಿನ ಹೀಗೆ ಪ್ರೋತ್ಸಾಹಿಸ್ತಾ ಇರಿ.